ಕಳ್ಳತನ ಆದರೆ 100% ಸಿಗುತ್ತೆ. ಯಾಕೆ ಸಿಗುತ್ತಪ್ಪ ಅಂತಂದರೆ, ಈಗ ಒಂದು ಕೇಂದ್ರ ಸರ್ಕಾರ ಒಂದು ವೆಬ್ ಪೋರ್ಟಲ್ ಮಾಡಿದೆ, CIR ಪೋರ್ಟಲ್ ಅಂತೇಳಿ. ಅರ್ಥ ಆಯ್ತಾ? ನೀವು ಮೊಬೈಲ್ ಕಳ್ಕೊಂಡು ಹೊಸ ಮೊಬೈಲ್ ಸೆಕೆಂಡ್ ಹ್ಯಾಂಡ್ ಮೊಬೈಲು ಅವೆಲ್ಲ ನಡೆಯಲ್ಲ. ಹೊಸ ಮೊಬೈಲು ಶೋರೂಮಿಂದ ತಗೊಂಡಿರ್ತೀರಲ್ಲಪ್ಪ, ಮೊಬೈಲ್ ಅಂಗಡಿಯಿಂದ ಅದ್ರ ಸ್ಲಿಪ್ಪು ಬಾಕ್ಸು IMEI ನಂಬರ್ ಬಾಕ್ಸ್ ಇಟ್ಕೊಂಡ್ರೆ ಅದನ್ನು ನೀವು ಯಾವಾಗಲೂ ಮನೇಲಿ ಇಟ್ಟಿರಬೇಕು, ಜೆರಾಕ್ಸ್ ಆದರೆ ಇಟ್ಕೊಂಡಿರ್ಬೇಕು. ಒಂದು ವೇಳೆ ನೀವು ಮೊಬೈಲ್ ಕಳೆದೋದ್ರೆ ನಮ್ಮ ಹತ್ರ ಆದರೂ ಬಂದರೆ, ಇಲ್ಲ ಸೈಬರ್ ಸೆಂಟ್ರ್ಗಳಲ್ಲಿ ಹೋದರೆ ಅವರು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಕೊಡ್ತಾರೆ. ಅದರಿಂದ ಏನಾಗುತ್ತೆ, ಆಟೋಮೆಟಿಕ್ ಬ್ಲಾಕ್ ಆಗುತ್ತೆ. ನೀನು ಇವ್ರ ಮೊಬೈಲ್ ತೊಗೊಂಡ್ರೆ ಇವ್ರು ತೊಗೊಂಡು ನಿನ್ನ ಕಳ್ತನ ಆಗಿದೆ ಅಂದರೆ, ನೀವು ವೆಬ್ ಪೋರ್ಟಲ್ ಹೋಗಿ ನನ್ನ ಕಳ್ತನ ಆಗಿದೆ, ಈ ಥರ ಆಗಿದೆ, ನನ್ನ ಮಿಸ್ ಆಗಿದೆ ಅಂತ ಹೇಳಿ ನೀವು ಮಾಡಿದ್ರೆ ಆಟೋಮೆಟಿಕ್ ಮೊಬೈಲೇ ಬ್ಲಾಕ್ ಆಗುತ್ತೆ, ಅವ್ನು ಯೂಸ್ ಮಾಡೋಕ್ಕೆ ಆಗಲ್ಲ. ಆಮೇಲೆ ಅವನು ಯಾವುದಾದ್ರೂ ಒಂದು ಸಿಮ್ ಹಾಕಿದ್ರೆ ಏನಾಗುತ್ತೆ, ನಮಗೆ ಮೆಸೇಜ್ ಬರುತ್ತೆ. ಇಮ್ಮಿಡಿಯೇಟ್ಲಿ ನಮ್ಮ ಇಲಾಖೆಯಲ್ಲಿ ಸೆನ್ ಅಂತ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿಗೆ ಮೆಸೇಜ್ ಬರ್ತವೆ. ನಾವು ಅದನ್ನು ಅನಾಲಿಸಿಸ್ ಮಾಡಿ ನಿಮ್ಮ ಮೊಬೈಲ್ ಎಲ್ಲಿದೆ ಅಂತೇಳಿ ಟ್ರ್ಯಾಕ್ ಮಾಡಿ ನಿಮಗೆ 100% ನಿಮ್ಮ ಮೊಬೈಲ್ನ ನಾವು ದೊರಕಿಸಿ ಕೊಡ್ತೀವಿ. ಅರ್ಥ ಆಯ್ತಾ? ಆದರೆ ನಿಮ್ಮ ಹತ್ರ IMEI ನಂಬರು, ನಿಮ್ಮ ಬಿಲ್ಲು ಅದು ಇರಲೇಬೇಕು. ಬಾಕ್ಸು ಬಿಲ್ಲು ಎಲ್ಲ ಇರಬೇಕು. ಯಾಕಂತಂದರೆ ಇವತ್ತು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಮಾತನ್ನ 25,000 to 30,000 ರೂಪಾಯಿ ಇದ್ದಿದ್ದ ಮೊಬೈಲ್ ಯಾರೂ ಯೂಸ್ ಮಾಡಲ್ಲ. ಈಗ ಹುಡುಗರಾದ್ರೂ ಎಲ್ಲ ಆ್ಯಪಲ್ಲು 14, 13 ಅಂತ ಯೂಸ್ ಮಾಡ್ತಾರೆ. ಆ್ಯಂಡ್ರಾಯ್ಡ್ ಮೊಬೈಲೇ ಪ್ರತಿಯೊಬ್ಬರು ಇದರಲ್ಲೂ ಆ್ಯಂಡ್ರಾಯ್ಡ್ ಮೊಬೈಲ್ ಇರುತ್ತೆ. ನಿಮ್ಗೆ ಗೊತ್ತಿರೋರಿಗೆ ಹೇಳ್ರಿ. ಅರ್ಥ ಆಯ್ತಾ? ಆಮೇಲೆ ಸೈಬರ್ ಅಪರಾಧದ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ. ಸುಮ್ಮನೆ OTPಗಳು ಬಂದರೆ, ಯಾರೋ ಫೋನ್ ಮಾಡಿದ್ರೆ ಆಮೇಲೆ ಲಿಂಕ್ ಕಳಿಸ್ತಾರೆ. ಈ ರೈತ ಸಂಪರ್ಕ ಕೇಂದ್ರದ್ದು ಅದು ಕಿಸಾನ್ ಸಮ್ಮಾನ್ ಇದಂತೆ ಲಿಂಕ್ ಕಳಿಸ್ತಾರೆ. ಅವನ್ನ ನೋಡಿ ಓದ್ತೀರಿ. ನಿಮಗೆ ಸಂಬಂಧಪಟ್ಟಿದ್ರೆ ಸುಮ್ಮನೆ ಯಾವ್ಯಾವ ಓದ್ತಿದ್ರೆ ನಿಮ್ಮಲ್ಲಿರೋ ಟೆಕ್ನಿಕಲ್ ಡಾಟಾ ಎಲ್ಲ ತಗೊಂಡ್ಬಿಡ್ತಾರೆ, ಟೋಟಲಿ ತಗೊಂಡ್ಬಿಡ್ತಾರೆ. ಅದರಿಂದ ನಿಮಗೆ ನಿಮ್ಮ ಡಾಟಾ ಅವ್ರು ತಗೊಂಡ್ರಪ್ಪ ಅಂದರೆ OTPಗಳು ಹೇಳ್ಕೊಂಡು ನಿಮ್ಮದೆಲ್ಲ ದುಡ್ಡೆಲ್ಲ ಡ್ರಾ ಮಾಡ್ತಾರೆ. ಯಾಕಂದರೆ ಈಗೆಲ್ಲ ಮೊಬೈಲ್ ಲಿಂಕ್ ಇರ್ತದೆ. ಮೊಬೈಲ್ ಹೆಂಗೆ ಲಿಂಕಪ್ಪ ಅಂದರೆ, ರೇಷನ್ ಕಾರ್ಡು, ಮಕ್ಕಳದು ಇದಕ್ಕೆ ಆಧಾರ್ ಕಾರ್ಡ್ ಬೇಸ್ಗಳು ಎಲ್ಲ ಲಿಂಕ್ ಇರುತ್ತೆ. ಹುಷಾರಾಗಿರುತ್ತೆ ಆಯ್ತಾ? ಆಮೇಲೆ ಬೈಕುಗಳು, ಇಲ್ಲೆಲ್ಲ ಅಡಿಕೆ ತೋಟ ಅವರು ಇರೋದ್ರಿಂದ ಎಲ್ಲರೂ ಕುಂಟೆ, ಟ್ಯಾಕ್ಟ್ರಿ, ಬೈಕು ಇವೆಲ್ಲ ಇರ್ತದೆ. ಕೇಬಲ್ ಹೋಗ್ತದೆ ಸರ್ ಜಾಸ್ತಿ. ಹೇಳ್ತೀನಿ, ಮಾತಾಡ್ತೀನಿ ಈಗ ಅದ್ರ ಬಗ್ಗೆ. ಅರ್ಥ ಆಯ್ತಾ? ಬೈಕುಗಳಿಗೆ ಪಕ್ಕಾ ಇನ್ಶೂರೆನ್ಸ್ ಇಟ್ಕೊಳ್ರಿ. ಗಾಡಿಗಳಿಗೆಲ್ಲ ಪಕ್ಕಾ ಇನ್ಶೂರೆನ್ಸ್ ಮಾಡಿಸ್ಬೇಕು. ಯಾಕಂದರೆ ಜೀವ ಹೋಯ್ತಪ್ಪ ಅಂದರೆ ಲಕ್ಷಾನುಗಟ್ಟಲೆ ದಂಡ ಕಟ್ಕೊಡ್ಬೇಕಾಗುತ್ತೆ. ಇನ್ಶೂರೆನ್ಸ್ ಮಾಡಿಸಿದ್ರೆ ಇನ್ಶೂರೆನ್ಸ್ ನೀವು ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಳ್ಳಿ, ಕಂಪಲ್ಸರಿ ಡ್ರೈವಿಂಗ್ ಲೈಸೆನ್ಸು. ಮಕ್ಕಳಿಗೆ ಯಾವುದೇ ಕಾರಣಕ್ಕಾಗಲಿ, ಅಪ್ರಾಪ್ತ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ನೀವು ಗಾಡಿಗಳು ಕೊಡಬೇಕು. ಅದರಿಂದ ಅವ್ರು ಯಾರು ಸಂಬಂಧಪಟ್ಟ ಓನರ್ ಯಾರು ಇರ್ತಾರೆ ಅವ್ರಿಗೆ ದಂಡ ಹಾಕ್ತೀವಿ, ನ್ಯಾಯಾಲಯಕ್ಕೆ ಕಳಿಸೇ ದಂಡ ಹಾಕ್ತೀವಿ ಒಂದು. ಆಮೇಲೆ ಟ್ಯಾಕ್ಟ್ರಿ, ಈಗ ಅಡಿಕೆ ಅವೆಲ್ಲ ಹೋದರೆ ರೇಡಿಯಂ ಸ್ಟಿಕ್ಕರ್ ಅಂತ ಬರ್ತದೆ, ರೇಡಿಯಂ ಸ್ಟಿಕ್ಕರ್ಗಳು ಬರ್ತದೆ. ಹಚ್ತೇವೆ. ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಟೇಷನ್ ಹತ್ರ ಬರೀ ನಾನು ಕೊಡ್ತೀನಿ. ಇಲ್ಲ ಜವಾನಹಳ್ಳಿ OPಗಾದರೂ ಹೋಗ್ರಿ, ನಾನು ಹೇಳಿರ್ತೀನಿ ಎಲ್ಲೆಲ್ಲಿ ಆಗುತ್ತೆ. ನನ್ನ ಬೈಕಿಂದ ಹಚ್ಚಿದ್ದೀನಿ ನೋಡಿ ಸ್ಟಿಕ್ಕರ್, ಅದೇನು ಮಾಡುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ನೀವು ಎರಡೆರಡು ಟ್ಯಾಕ್ಟ್ರಿಗಳು, ಟ್ರಾಲಿಗಳೆಲ್ಲ ತೊಗೊಂಡು ಹೋಗ್ಬೇಕಾದಾಗ ಏನಾಗುತ್ತೆ, ಬರೋರಿಗೆ ಗೊತ್ತೇ ಆಗಲ್ಲ. ಅವು ಸ್ಟಿಕ್ಕರ್, ರೇಡಿಯಂ ಸ್ಟಿಕ್ಕರ್ಗಳು ಹಚ್ಕೊಂಡ್ರೆ ಅವಾಯ್ಡ್ ಆಗುತ್ತಂತೇಳಿ ನಮ್ಮ ಒಂದು ಇದು. ಆಕ್ಸಿಡೆಂಟ್ ಭಾಳ ನೋಡಿದ್ದೀನಿ ಈ ರೋಡಲ್ಲಿ ಆಕ್ಸಿಡೆಂಟ್ ಆಗಿರೋ ಇವೇ ಬೈಕಿಗೆ ಹೊಡೆಯೋದು, ಬೈಕ್ನಾರ ಆಲ್ಮೋಸ್ಟ್ ಟ್ಯಾಕ್ಟ್ರಿಗಳು ಹೊಡ್ಕೊಳೋದು. ಅವ್ರು ರೇಡಿಯಂ ಸ್ಟಿಕ್ಕರ್ ಹಿಂದೆ ಎಲ್ಲ ಹಚ್ಚಿದ್ರೆ, ಲಾರಿಗೆ ಎಲ್ಲ FC ಅಂತ ಇರುತ್ತಲ್ಲ, ವರ್ಷ ರೇಡಿಯಂ ಸ್ಟಿಕ್ಕರ್ ಇದ್ರೆ ಪಾಸಿಂಗ್ ಮಾಡೋದು. ಆಮೇಲೆ ಇವರು ಕೇಬಲ್ ಬಗ್ಗೆ ಹೇಳಿದ್ರು, ನನಗೆ ಗೊತ್ತಿದೆ. ನಮ್ಮ ಕಡೆ ಎಲ್ಲ ಇವೆಲ್ಲ ಹಾಕ್ತಾ ಇದ್ವು. ಏನಂತಂದರೆ, ಕೇಬಲ್ನ ಕಟ್ ಮಾಡ್ತಾರೆ ಸರ್ ಅನ್ನೋ ಲೆವೆಲಿಗೆ ಬಂದುಬಿಟ್ಟಿದ್ದಾರೆ. ಎತ್ತಕ್ಕೆ 3,500 ಬೇಕು, ಆ ಲೆವೆಲಿಗೆ ಆಗಿದೆ. ಸಂಬಂಧಪಟ್ಟಂತೆ ಇರೋರೇ ಕಳ್ಳರಾಗಿದೆ. ಯಾರು ಈಗ ಈ ಇದಕ್ಕೆ ಹೋದಾಗ ಮೋಟ್ರ್ ಎತ್ತನು, ಮೋಟ್ರ್ ಇಳಿಸೋನು, ಅವ್ರ ಜೊತೆಗೆ ಇರೋನು, ಇಲ್ಲ ಡ್ರಿಂಕ್ಸ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಅಡ್ಡಾಡೋನು, ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಟ್ರಿಷಿಯನೇ ಆಗಿರ್ತಾನೆ. ನೀವು ಗಮನ ಹರಿಸ್ಬೇಕು. ಒಂದಲ್ಲ ಅಂದರೆ 2 ಸಲ ಗಮನ ಹರಿಸ್ಬೇಕು. ನಿಮಗೆ ಆ ಥರ ಆಗಿ ಇವ್ರ ಮೇಲೆ ಅನುಮಾನ ಐತೆ ಸರ್ ಅಂತ ನಮ್ಗೆ ಹೇಳಿದ್ರು ಕೂಡ, ನಾವೆಲ್ಲ ನಮ್ದೇನು ಟೆಕ್ನಿಕಲಿ ಏನಿದೆ ಅವ್ರ ನಂಬರ್ಗಳು ಕೊಟ್ಟರೆ ನಾವು ಹಾಕ್ಕೊಂಡು ಟ್ರೇಸ್ ಮಾಡಿ ಅವರೇ ಅಂತ ಕನ್ಫರ್ಮ್ ಆದಮೇಲೆ ನಾವು ಅವ್ರನ್ನ ಏನು ಮಾಡ್ಬೇಕು ಅದನ್ನ ಮಾಡ್ತೀವಿ. ಸರಿನ್ರಾ? ಹಾಂ, ಈ ಕೇಬಲ್ಲು ನನಗೆ ಗೊತ್ತಿದೆ, ಅದು ಕಾಸ್ಟ್ಲಿ. ಆಮೇಲೆ ಕೇಬಲ್ ಒಳಗಡೆ ಕಟ್ ಮಾಡಿದಾಗ ನಾವು ಇಳಿಸೋಕ್ಕೂ ಎತ್ತಿಸೋಕ್ಕೂ 3,000-4,000 ರೂಪಾಯಿ ಇವ್ರಿಗೆ ಕೊಡಬೇಕಾಗುತ್ತೆ, ಮೋಟ್ರು ಎತ್ತರಿಗೆ. ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿದೆ. ನಿಮ್ಗೆ ಆ ಥರ ಕೇಬಲ್ ಕಟ್ ಮಾಡಿ, ಆ ಥರ ಕೇಬಲ್ ಕಳ್ರೆ